ಇದೆಂತಹ ಪರಿಹಾಸ್ಯ ಪಂಡಿತ ರಾಮಕೃಷ್ಣ. ನಿಮಗೆ ಚೆನ್ನಾಗಿ ತಿಳಿದಿದೆ ನಾವೇ ಕೃಷ್ಣದೇವರಾಯರೆಂದು. ಇಲ್ಲ, ನೀವು ಅಸ್ಲಿ ಮಹಾರಾಜ ಶ್ರೀಕೃಷ್ಣ ದೇವರಾಯರಲ್ಲ. ಅವರು ನಿಮ್ ಹಿಂದೆ ನಿಂತಿರೋರು. ಮತ್ತೊಂದು ಹೊಸ ಪ್ರಪಂಚ, ಇವರ ಚತುರ ಬುದ್ಧಿಯ ಮತ್ತೊಂದು ಹೊಸ ಆಟ. ಮೊದಲು ಹೇಳಿದರು ಇವರು ಮಹಾರಾಜ ಅಂತ, ಈಗ ಹೇಳ್ತಿದ್ದಾರೆ ಇವರು ಮಹಾರಾಜ ಅಂತ. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾರೆ ಇವರಿಬ್ಬರು ಮಹಾರಾಜರಲ್ಲ, ಅಸಲಿ ಮಹಾರಾಜ ಬೇರೆ ಯಾರೋ ಎಂದು. ನೋಡಿ ಗುರುವರ್ಯ, ಮಹಾರಾಜರು ಅವರೇ ನನಗ್ ತಿಳಿದಿರೋ ಹಾಗೆ. ಹೇಗೆ ನೀವು ಹೇಗೆ ಹೇಳುತ್ತೀರಾ ನಮ್ಮ ಅಸಲಿ ಮಹಾರಾಜ ಇವರು ಇವರಲ್ಲ ಅಂತ? ಬಹುಶಃ ನೀವು ಧ್ಯಾನ ಕೊಡ್ಲಿಲ್ಲ. ಇಲ್ದಿದ್ರೆ ನೀವೇ ತಿಳಿತಿದ್ರಿ ಅವರೇ ನಮ್ಮ ವಾಸ್ತವಿಕ ಮಹಾರಾಜರು ಅಂತ. ಇಲ್ಲಿ ಈ ಮಹಾರಾಜರು ತಮ್ಮ ರಾಜ್ಯದ ಮೇಲೆ ಕಣ್ಣು ಹಾಕದವರ ತಲೆಯನ್ನ ದೇಹದಿಂದ ಬೇರ್ಪಡಿಸಲು ತತ್ಕಾಲ ತಲ್ವಾರ ಎತ್ತಿದ್ರು ಅಂತ. ಆದ್ರೆ ಆ ಮಹಾರಾಜ ತುಂಬಾ ಧೈರ್ಯದಿಂದ ಪೂರ್ತಿ ಸ್ಥಿತಿಯ ಅವಲೋಕನ ಮಾಡಿದ್ರು, ಸ್ಥಿತಿಯ ಸಂವೇದನಾಶೀಲತೆಯ ಅಧ್ಯಯನ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ತಿಳಿದಿದೆ ಕ್ರೋಧದಲ್ಲಿ ತೆಗೆದುಕೊಂಡ ನಿರ್ಣಯ ಸದಾ ಹಾನಿಕಾರಕವೇ ಆಗಿರುತ್ತೆ. ಈಗ ಅಂಥ ಧೈರ್ಯ, ಅಂತಹ ಪರಿಪಕ್ವತೆ, ಸಂಯಮ ಕೇವಲ ಮತ್ತು ಕೇವಲ ನಮ್ಮ ಮಹಾರಾಜರಿಗೆ ಇರುತ್ತಲ್ವೇ ಆಚಾರ್ಯ? ಪಂಡಿತ ರಾಮಕೃಷ್ಣ, ನೀವು ತಪ್ಪು ಮಾಡ್ತಿದ್ದೀರಾ. ನೀವು ತಿಳಿದಿದ್ದೀರಿ. ಈಗ ಈ ಅಭಿನಯದಿಂದ ಏನು ಲಾಭ ಹರಿಯಂ ಮಹಾಶಯ? ನೀವೆಲ್ರಿಗೂ ಸತ್ಯವನ್ನು ಯಾಕೆ ಹೇಳ್ತಿಲ್ಲ? ನೀವು ನಮ್ಮ ವಾಸ್ತವಿಕ ಮಹಾರಾಜರಲ್ಲ ಅಂತ. ಮಹಾರಾಜ, ನೀವು ಸುಮ್ನೆ ನಿಂತಿದ್ದೀರಿ. ನೀವೇ ಎಲ್ರಿಗೂ ಹೇಳಿ ನೀವೇ ವಾಸ್ತವಿಕ ಮಹಾರಾಜ ಅಂತ. ಇಲ್ಲ ಪಂಡಿತ ರಾಮಕೃಷ್ಣ, ನಿಮ್ಮ ವಾಸ್ತವಿಕ ಮಹಾರಾಜ ಅವರು. ನಾವಂತೂ ಕಟ್ಟಿಗೆ ಮಾರುವ ಹರಿಓಂ. ನೀವೇ ಮಹಾರಾಜ, ಅವರು ನೀವೇ. ನಾವೇ. ಯಾರು ಹೇಳ್ತಾರೆ? ನಾವೇ ಹೇಳ್ತಿದ್ದೀವಿ. ನೀವು ಮೊದ್ಲು ಹೇಳ್ತಿದ್ರಿ. ಆಗ ಮಾತು ಬೇರೆ ಆಗಿತ್ತು ರಾಮಕೃಷ್ಣ. ಈಗ ನಾವೇ ಹೇಳ್ತಿದ್ದೀವಿ. ನಾವೇ ಸ್ವಯಂ ಕೃಷ್ಣದೇವರಾಯ ಅಂತ ಅಷ್ಟೇ. ನಾವೇ. ನಾವು ಇದನ್ನು ಪ್ರಮಾಣಿತಪಡಿಸೋಕೆ ಯಾವುದೇ ಸಾಕ್ಷಿ ಪ್ರಮಾಣದ ಅವಶ್ಯಕತೆ ಇಲ್ಲ. ತಿಳಿದಿದ್ದೆ ಮಹಾರಾಜ. ಈ ರೀತಿ ಮಾತು ನಿಮ್ಮ ಅತಿರಿಕ್ತ ಯಾರಾಡೋಕ್ ಸಾಧ್ಯ? ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯರು. ನಾವು ಕೇಳ್ತಿದ್ದೀವಿ, ಏನು ನಡೀತಿದೆ ಇಲ್ಲಿ? ಏನಾಗುತ್ತಿದೆ? ಏನ್ ತಮಾಷೆ ಮಾಡ್ತಿದ್ದಾರೆ ಈ ಮಹಾಶಯ? ಹುಚ್ಚಾಗಿದ್ದಾನೆ ಈ ಸಲಹೆಗಾರ ಮಹೋದಯ, ಪೂರ್ತಿ ಹುಚ್ಚನಾಗಿದ್ದಾನೆ. ಮೊದಲು ಹೇಳಿದ ಇವರು ಮಹಾರಾಜ, ಆಮೇಲೆ ಹೇಳಿದ ಇವರು ಮಹಾರಾಜ, ಈಗ ಹೇಳ್ತಿದ್ದಾನೆ ಇವರಲ್ಲ ಇವರು ಮಹಾರಾಜ ಅಂತ. ಈಗ ಸರಿಯಾಗಿ ನಿರ್ಧರಿಸಿ ಹೇಳಿ, ನಮ್ಮ ವಾಸ್ತವಿಕ ಮಹಾರಾಜ ಯಾರೆಂದು. ಒಂದು ವೇಳೆ ಇವರೇ ಆಗಿದ್ದರೆ ಇವರನ್ನ ಧೈರ್ಯವಂತ, ಸಂಯಮಿ ಅಂತ ಏಕೆ ನಿರೂಪಿಸಿದಿರಿ? ಆಚಾರ್ಯರೇ, ನಿಸ್ಸಂದೇಹ ಒಬ್ಬ ರಾಜ ವಿವೇಕಶೀಲ ಮತ್ತು ಸಂಯಮಿ ಆಗಿರ್ಬೇಕು. ಆದ್ರೆ ಧೈರ್ಯ ಮತ್ತು ವಿವೇಕಕ್ಕೂ ಒಂದು ಸೀಮೆ ಇರುತ್ತೆ. ಒಂದ್ ವೇಳೆ ಶತ್ರು ಏನಾದ್ರೂ ಸೀಮೆಯನ್ನು ದಾಟಿದ್ರೆ ಪರಿವಾರದ ಮುಖ್ಯಸ್ಥ ಪರಿವಾರದ ರಕ್ಷಣೆಗಾಗಿ ತನ್ನ ರೌದ್ರ ರೂಪವನ್ನು ತೋರಿಸಲೇಬೇಕು. ನೀವು ಅದನ್ನೇ ಮಾಡಿದ್ರಿ ಮಹಾರಾಜ. ವಿಜಯನಗರದ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯನ ಯಾರಾದ್ರೂ ಕೆಣಕಿದ್ರೆ ಅವ್ರ ಮುಖದಿಂದ ಅಗ್ನಿಬಾಣ ಬರ್ದೇ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ? ನಿಸ್ಸಂದೇಹ ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಈ ಪ್ರಪಂಚ ಯಾವುದಕ್ಕಾಗಿ? ನೀವು ನಮ್ಮೆಲ್ಲರನ್ನು ಎಷ್ಟು ಸತಾಯಿಸಿದ್ದೀರಾ, ಅದಕ್ಕೆ ನಿಮ್ಮನ್ನ ಸ್ವಲ್ಪ ಸತಾಯಿಸೋ ಅಧಿಕಾರ ಏನಿ ರಾಮನಿಗಿಲ್ವೇನು? ಮಹಾರಾಜರಿಗೆ ಹೇಳಕ್ ಬಯಸ್ತಿದ್ದೆ, ಒಂದ್ ವೇಳೆ ಮಹಾರಾಜರು ಅಭಿನಯ ಕ್ಷಮತೆಯಲ್ಲಿ ಇಷ್ಟೊಂದು ದಕ್ಷರಿದ್ರೆ ಅಲ್ಪ ಸ್ವಲ್ಪ ಅಭಿನಯ ನನಗೂ ಬರುತ್ತೆ ಅಂತ. ಕ್ಷಮಿಸಬೇಕು ಮಹಾರಾಜ, ಸ್ವಲ್ಪ ಚೆಲ್ಲಾಟ ಆಡ್ದೆ ಅಷ್ಟೇ. ಪಂಡಿತ ರಾಮಕೃಷ್ಣ, ಅಲ್ಲಾ
ಸುಲ್ತಾನ್ ಶಂಸುದ್ದೀನ್, ನಮ್ಮನ್ನು ಕ್ಷಮಿಸಬೇಕು. ಪಂಡಿತ ರಾಮಕೃಷ್ಣ, ಅವಶ್ಯ ನಾವು ಹಿಂದಿನ ಜನ್ಮದಲ್ಲಿ ಮುತ್ತನ್ನು ದಾನ ಮಾಡಿರಬಹುದು. ಈ ಜನ್ಮದಲ್ಲಿ ನಮಗೆ ನಿಮ್ಮಂತಹ ಅದ್ಭುತ ಪ್ರತಿಭೆ ನಮ್ಮ ಜೊತೆಯಾಗಿದ್ದೀರಿ. ನೀವು ನಮಗಾಗಿ ಈಶ್ವರನ ಉಡುಗೊರೆ ಪಂಡಿತ ರಾಮಕೃಷ್ಣ, ಮತ್ತು ನಾವು ಈ ಉಡುಗೊರೆಗಾಗಿ ಈಶ್ವರನಿಗೆ ಧನ್ಯವಾದ ಹೇಳುತ್ತೇವೆ. ಗರ್ವವಿದೆ ನಿಮ್ಮ ಮೇಲೆ ಪಂಡಿತ ರಾಮಕೃಷ್ಣ. ಹೇಳಿ ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ. ಶಾರದಾ, ಶಾರದಾ, ಏನ್ ಮಾಡ್ತಿದ್ಯಾ? ಇನ್ನು ಎಷ್ಟು ಸಮಯ ಬೇಕು? ವಿಳಂಬ ಆಯ್ತು. ಶಾರದಾ, ಹೇ ಭಗವಂತ, ಯಾಕೆ ಇಷ್ಟೊಂದು ಸಮಯ ಹಿಡಿತೆ ಸ್ತ್ರೀಯರಿಗೆ ಶೃಂಗಾರ ಮಾಡ್ಕೊಳಕ್ಕೆ ಅಂತ? ಶಾರದಾ, ಕೇವಲ ಬೊಟ್ಟಿಟ್ಕೊಳ್ಳೋದ್ ಬಾಕಿ ಇದೆ, ಇನ್ ಸ್ವಲ್ಪ ಹೊತ್ತು. ಅಯ್ಯೋ, ನೀನ್ ಶೃಂಗಾರದ ಕಾರಣ ಮಹಾರಾಜರ ರೌದ್ರ ರೂಪ ನೋಡ್ಬೇಕಾಗತ್ತೆ. ಎತ್ಕೊಳ್ಳಿ. ನೋಡು, ನಿನ್ನ ಎತ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಹತ್ರ. ಅಯ್ಯೋ, ನಿಮ್ ಪಾದಿಕೆ ಎತ್ಕೊಳ್ಳಿ, ಹಾಗೆ ಎತ್ಕೊಂಡ್ ತಯಾರಾಗಿ, ನಾವ್ ಇನ್ನೇನ್ ಬರ್ತೀವಿ. ಪಾದಿಕೆ ನಾನು ಮೊದಲೇ ಹಾಕಿದ್ದೀನಿ, ನೀನು ಶೀಘ್ರ ಬಾ. ಅಯ್ಯೋ, ಅಲೇ ಲಾಮ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಲ್ಕೊಂಡಿದ್ಯಾ? ಅನ್ನಿಸ್ತಿದೆ ಏನೋ ಆಗಿದೆ ಅಂತ. ಶಾಂತವಾಗಿರು. ದುರ್ಘಟನೆ ಇನ್ನೂ ಸಂಭವಿಸಿಲ್ಲ ಗುಂಡಪ್ಪ. ಒಂದ್ ವೇಳೆ ದರ್ಬಾರಿಗೆ ಹೋಗಕ್ಕೆ ನಾನು ವಿಳಂಬ ಮಾಡಿದ್ರೆ ಖಂಡಿತ ಬೆಟ್ಟ ಕಳಿಸಿ ನನ್ನ ತಲೆ ಮೇಲೆ ಬೀಳುತ್ತೆ. ಶಾರದಾ, ಒಂದ್ ಕ್ಷಣ, ಕಾಲ್ಗೆಜ್ಜೆ ಹಾಕೊಳ್ಳೋದಿದೆ, ಈಗ್ಲೇ ಬಂದೆ. ನೋಡಿದ್ಯಾ ನೋಡಿದ್ಯಾ? ಈಗ ಗೆಜ್ಜೆ, ಅದಕ್ಕೂ ಮುಂಚೆ ಬೊಟ್ಟು, ಅದಕ್ಕೂ ಮುಂಚೆ ವಸ್ತ್ರ, ಅದಕ್ಕೂ ಮುಂಚೆ ಬಳೆ. ಅಯ್ಯೋ ಅಯ್ಯೋ ಶಾರದಾ, ಶೀಘ್ರ ಬಾಮ್ಮ, ತುಂಬಾ ವಿಳಂಬ ಆಗ್ತಿದೆ. ಇವಳು ಇರು, ಈಗ ಬಂದೆ. ನಡಿ, ತುಂಬಾ ತಡವಾಗ್ತಾ ಇದೆ, ರಾಜ ದರ್ಬಾರಿಗೆ ಸೇರೋದಿದೆ. ನಡಿ ನಡಿ ನಡಿ. ನಮ್ ಮಾಲೆ ಅಲ್ಲೇ ಉಳಿತು. ಹಾಕೊಂಡಿದ್ಯಲ್ಲ ನಿನ್ನ ಮಾಲೆನ? ಅಯ್ಯೋ, ನಮ್ದಲ್ಲ, ಅಮ್ಮಂದು. ಅಮ್ಮ ಹೇಳ್ತಿದ್ದಾರೆ ಅವ್ರ ಮಾಲೆ ಅಲ್ಲೇ ಉಳಿತಂತ. ಇರಿ ಒಳಗು. ಯಾರು ಎಲ್ಲೂ ಹೋಗಲ್ಲ, ನಡ್ರಿ, ವಿಳಂಬ ಆಗ್ತಾ ಇದೆ. ಏಯ್, ಅಯ್ಯೋ ಕೇಳಿ, ಇಲ್ಲಿ ಕೇಳಿ. ಅಯ್ಯೋ ಅಮ್ಮ, ಅಮ್ಮ, ಶಾರದಾ, ನೋಡ್ದ್ಯಾ ನೋಡ್ದ್ಯಾ ಹೇಗ್ ಅರ್ಥ ಮಾಡಿಸೋದು ಈ ಸ್ತ್ರೀಯರ್ನ? ಏನ್ ಅರ್ಥ ಮಾಡಿಸ್ಬೇಕು ಇವ್ರಿಗೆ? ಗುಂಡಪ್ಪ, ದರ್ಬಾರಲ್ಲಿ ಎಲ್ರು ಮಹಾರಾಜರನ್ನ ನೋಡಕ್ ಬರ್ತಿದ್ದಾರೆ, ಇವ್ರನ್ನಲ್ಲ. ಆದ್ರೆ ಯಾರೋ ಸರಿಯಾಗಿ ಹೇಳಿದ್ದಾರೆ, ಒಂದು ಮನೆಯಲ್ಲಿ ಪುರುಷನಿಗೆ ಯಾವ ಮರ್ಯಾದೆನೂ ಇರೋದಿಲ್ಲ ಅಂತ. ಒಂದ್ ವೇಳೆ ಪುರುಷ ಸೇರಾದ್ರೆ ಇವ್ರು ಸಮ ಸೇರು. ನೀನ್ ನನ್ಗೊಂದ್ ಮಾತು ಹೇಳಲ್ಲಮ್ಮ. ಇವತ್ತು ಮಹಾಲಾಜ್ಲಿಗೆ ಮತ್ತೆ ಲಾಜ್ಲು ಮುಕುಟ ಹಾಕೊಳ್ಳೋ ಆಸೆ ಯಾಕಾಗಿದೆ? ಅವಳು ಮಹಾಲಾಜ್ಲಲ್ವಾ? ಅವಳ ಹತ್ರ ಲಾಜ ಮುಕುಟ ಇದೆ. ಹಾಗಲ್ಲ, ಅದೇನಾಯ್ತಂದ್ರೆ ಮಹಾರಾಜ, ಇವತ್ತು ನಾವು ಗೋಶಾಲೆಯ ಕೊಠಡಿಯಲ್ಲಿ ಸ್ವಚ್ಛ ಮಾಡಬೇಕಾದ್ರೆ ಮತ್ತು ವ್ಯವಸ್ಥೆಯ ನಿರ್ಣಯ ಮಾಡಬೇಕಾದ್ರೆ ನೋಡಿ ನಮ್ಗೇನ್ ಪ್ರಾಪ್ತಿಯಾಗಿದೆ ಅಂತ. ಅವಶ್ಯ ಇದ್ರ ಒಳಗೆ ಬಹುಮೂಲ್ಯ ವಸ್ತು ಇದೆ ಮಹಾರಾಜ. ನಾವು ಯೋಚಿಸಿದ್ವಿ ನಿಮ್ಮೆದುರಿಗೆ ಬಂದು ಇದನ್ನ ತೆಗೆಯೋಣ ಅಂತ. ಇದು ಅತ್ಯಂತ ಬಹುಮೂಲ್ಯವೇ ಅನಿಸ್ತಿದೆ. ಹೌದು ಹೌದು ಮಹಾರಾಜ, ಮತ್ತೆ ತುಂಬಾ ಭಾರ ಕೂಡ ಇದೆ. ಇರಿಸಿ, ಇಲ್ಲೇ ಇರಿಸಿ. ಹ, ತುಂಬಾ ಭಾರವಿದೆ ಮಹಾರಾಜ. ತೆಗೀರಿ ಇದನ್ನ. ಸರಿ. ಪೇಟ ನೋಡ್ತಿದ್ದ ಹಾಗೆ ಮಹಾರಾಣಿ ತಿರುಮಲಾಂಬ ಅವ್ರ ಭಾವನೆ ಜಾಗರೂಕವಾಯ್ತು. ಆಮೇಲೆ ಏನಾಯ್ತು? ಇದು ಉಚಿತವಲ್ಲ. ಏನು ಉಚಿತವಲ್ಲ? ಮತ್ತೆ ನೀವ್ ಯಾಕೆ ಅಳ್ತಿದ್ದೀರಾ? ಅಯ್ಯೋ, ನಮ್ ಮಹಾರಾಜರ ಹತ್ರ ಇಷ್ಟು ಸುಂದರವಾದ ರತ್ನ ತುಂಬಿರೋ ಪೇಟ ಇದ್ರು ಕೂಡ ಅವ್ರಿಗೆ ನೆನಪೇ ಇರ್ಲಿಲ್ವಾ? ಈ ಪೇಟ ನಮ್ಮ ತಾತಶ್ರೀಯವರದ್ದು. ತುಂಬಾ ಸಮಯದಿಂದ ಇದರ ಸುಳಿವೇ ಇರಲಿಲ್ಲ. ಇದನ್ನು ತುಂಬಾ ಹುಡುಕ್ತಿದ್ವಿ, ಆದ್ರೆ ಸಫಲ ಪ್ರಾಪ್ತಿಯಾಗಿರ್ಲಿಲ್ಲ. ನಮ್ಮ ತಾತಾಶ್ರೀ ಅವರಿಗೆ ತುಂಬಾ ಆಕಾಂಕ್ಷೆ ಇತ್ತು, ಯಾವಾಗ್ಲಾದ್ರೂ ನಮ್ಮ ರಾಜ್ಯಾಭಿಷೇಕವಾದ್ರೆ ನಾವ್ ಈ ಪೇಟವನ್ನೇ ಧಾರಣೆ ಮಾಡ್ಲಿ ಅನ್ನೋದು. ಇದ್ರ ತಾತ್ಪರ್ಯ ಅದೇ ಆಗಿತ್ತು. ನಿಮ್ಮ ಪೂರ್ವಜರ ಪರಂಪರೆ
ನೀವಿದನ್ನು ಧರಿಸಿ ಅವರಿಗೆ ಗೌರವ ನೀಡಬೇಕು. ಆಮೇಲೇನಾಯ್ತು ಬೇಗ ಹೇಳು. ಆಮೇಲೆ ಇರು. ಅಯ್ಯೋ ಶಾರದಾ, ಎಲ್ಲಿದ್ಯಾ? ಇನ್ನು ಎಷ್ಟೊತ್ತಾಗುತ್ತೆ? 2 ಕ್ಷಣ. ಡಾಬ್ ಹಾಕೊಳ್ಳೋದ್ ಬಾಕಿ ಇದೆ, ಈಗ್ಲೇ ಬರ್ತೀವಿ. ಏನಾಯ್ತು? ಕೇಳಿಸ್ಲಿಲ್ವಾ? ಡಾಬ್ ಹಾಕೋತಿದ್ದಾಳಂತೆ. ಅಯ್ಯೋ ಅದಲ್ಲ, ಬೇಟದ ವಿಷಯ ಏನಾಯ್ತು? ಹಾ, ಮಹಾರಾಜರು ಭಾವುಕರಾದ್ರು. ಆಮೇಲೆ ಹೇಳಿದ್ರು ನನ್ನನ್ನ ತಾತಾಶ್ರೀ ಹತ್ರ ಕರ್ಕೊಂಡು ಹೋಗಿ ಅಂತ. ಸ್ವಲ್ಗಕ್ಕ? ಅಲ್ವೋ ಹುಚ್ಚ, ಕೊಠಡಿ ಹತ್ರ ತಾತಾಶ್ರೀಯ ಚಿತ್ರದ ಸಮೀಪ. ತಾತಾಶ್ರೀ. ಮಹಾರಾಜ, ನಿಮ್ಮ ತಾತಾಶ್ರೀ ಅಂತ ನೋಡೋಕೆ ನಿಮ್ ಹಾಗೆ ಇದ್ದಾರೆ. ಇಲ್ಲ ಮಹಾರಾಣಿ ಅವರೇ, ತಾತಾಶ್ರೀ ನಮ್ಮ ಹಾಗಲ್ಲ. ನಾವು ತಾತಾಶ್ರೀ ಹಾಗೆ ಕಾಣಿಸ್ತೀವಿ. ಮಹಾರಾಜರು ಸ್ಮರಣೆನ ಅವ್ರ ತಾತಾಶ್ರೀಯದೇ ಮಾಡ್ಕೊಂಡ್ರು. ಆದ್ರೆ ಪ್ರಕಟವಾದ್ರು ಅವರು ತಾತಾಶ್ರೀಯ ತಾತ, ಅವ್ರಿಗೂ ಮುತ್ತಾತ. ಅರ್ಥಾತ್ ಮಹಾರಥಿ, ಮಹಾನ್ ವಿದ್ವಾನ್, ಮಹಾಪ್ರಭು, ಪಂಡಿತ್, ತಥಾಚಾರ್ಯರು. ಮಹಾರಾಜ, ಈ ಪೇಟ ನಿಮ್ಮ ಶಿರದ ಮೇಲೆ ಅತ್ಯಂತ ಸುಶೋಭಿಸುತ್ತದೆ. ನಿಮ್ಮ ಮತ್ತು ಪೂರ್ತಿ ವಿಜಯನಗರ ರಾಜ್ಯದ ಶೋಭೆಯನ್ನು ಹೆಚ್ಚಿಸುತ್ತದೆ. ಅವಶ್ಯ ಮಹಾರಾಜ, ಅವಶ್ಯ. ಮಹಾರಾಜ, ಕೇವಲ ಇದು ಪೇಟವಲ್ಲ, ಪೂರ್ವಜರ ಆಶೀರ್ವಾದ, ವಿಜಯನಗರದ ಗೌರವ, ಈ ರಾಜ್ಯದ ಪರಂಪರೆ. ಅದನ್ನು ನೀವು ಧಾರಣೆ ಮಾಡುತ್ತೀರಾ? ಮಾಡುತ್ತೇವೆ ಗುರುವರ್ಯ, ಅವಶ್ಯ ಧಾರಣೆ ಮಾಡುತ್ತೇವೆ ನಾವು. ಮಹಾರಾಜ, ಈ ಮಹಾನ್ ಸಂದರ್ಭವನ್ನು ಒಂದು ಅತ್ಯಂತ ಭವ್ಯ ಸಮಾರಂಭದ ಆಯೋಜನೆ ಮಾಡಬೇಕು ಮತ್ತು ನಾವು ಸ್ವಯಂ ನಿಶ್ಚಿತ ಮಾಡುತ್ತೇವೆ. ಸಮಸ್ತ ವ್ಯವಸ್ಥೆ ವ್ಯವಸ್ಥಿತ ಮತ್ತು ಉಚಿತವಾಗುವಂತೆ. ಅದ್ಭುತ ಗುರುವರ್ಯ, ಉಚಿತ ಸಲಹೆ ನಿಮ್ಮದು. ಮತ್ತೆ ಮಹಾರಾಜ, ನಮ್ಮ ವಿಚಾರದಲ್ಲಿ ಬರುವ ಏಕಾದಶಿ ಎಂದು ಅತ್ಯಂತ ಪವಿತ್ರ ಮತ್ತು ಶುಭ ದಿವಸ. ಮಹಾರಾಜ, ಈ ಸಮಸ್ತ ರಾಜ್ಯದ ಸಮಸ್ತ ಗಣಮಾನ್ಯ ನಾಗರಿಕರನ್ನು ನಿಮ್ಮ ಈ ಪೇಟದ ಶೋಭೆ ಹೆಚ್ಚಿಸುವುದನ್ನು ಕಾಣಲು ನಾವು ಆಮಂತ್ರಿಸುತ್ತೇವೆ. ಮಿತ್ರ ರಾಜ್ಯದವರಿಗೆ ಆಮಂತ್ರಣ ಕಳಿಸುತ್ತೇವೆ. ಅವಶ್ಯ ಕಳುಹಿಸಿ ಗುರುವರ್ಯ, ಅವಶ್ಯ ಕಳುಹಿಸಿ. ಈ ಸಮಾರಂಭ ಇವತ್ತೇ ಗುಂಡಪ್ಪ ಮತ್ತು ನಮ್ಮ ಮನೆಯ ಮಹಾನ್ ನಾರಿಯರು ಅವ್ರ ಶೃಂಗಾರದಲ್ಲಿ ಮಗ್ನರಾಗಿದ್ದಾರೆ. ಕೊಠಡಿಯಿಂದ ಹೊರಗೆ ಬರ್ತಿಲ್ಲ. ನಾವ್ ಬರ್ತಿಲ್ವಾ? ನಾವ್ ಯಾವಾಗಿಂದ ತಯಾರಾಗಿ ಪ್ರಸ್ಥಾನಿಸೋಕೆ ಪ್ರಸ್ತುತವಿದ್ವಿ. ನೀವು ಗುಂಡಪ್ಪ ಜೊತೆ ಮಾತಾಡೋ ಸಮಯ ವ್ಯರ್ಥ ಮಾಡ್ತಿದ್ದೀರಾ? ಅಮ್ಮ, ಎತ್ಕೊಳ್ಳಿ, ದಂಡ ಎತ್ಕೊಳ್ಳಿ. ಈಗ ಮಾತನಾಡೋದಕ್ಕೆ ಏನ್ ಏಟ್ ತಿನ್ಬೇಕಮ್ಮ? ಅಯ್ಯೋ ಇಲ್ಲ, ನಾವ್ ಅಮ್ಮಂಗೆ ಲಾಠಿ ಎತ್ಕೊಂಡು ನಮ್ ಜೊತೆ ಬರೋಕ್ ಹೇಳ್ತಿದೀವಿ. ನಿಮ್ ಕಾರಣದಿಂದ ಎಷ್ಟು ವಿಳಂಬ ಆಯ್ತು. ನಡೀರಿ. ನಡಿ ಗುಂಡಪ್ಪ. ಹೊಸ ಪೀಠ ಎಲ್ಲಿದೆ? ಮಹಾರಾಜರಂತೂ ಹಳೆ ಪೀಠ ತುಟ್ಕೊಂಡಿದ್ದಾರೆ. ಅಮ್ಮ, ರಾಜ್ಯಾಭಿಷೇಕ ಆಗೋದು ಬಾಕಿ ಇದೆ. ಹಾ, ಮಂತ್ರಿವರ್ಯ, ಮಹಾರಾಜ. ಇಂದಿನ ಕಾರ್ಯವಾಹಿಯನ್ನು ಆರಂಭ ಮಾಡಿ. ಆಗಲಿ ಮಹಾರಾಜ. ಆಚಾರ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಹಾನುಭಾವರನ್ನು ನಾವು ಹೃದಯದಿಂದ ಸ್ವಾಗತಿಸುತ್ತೇವೆ. ಇಂದಿನ ದಿವಸ ಅತ್ಯಂತ ಶುಭ ದಿವಸ. ಇಂದು ಮಹಾರಾಜ ಶ್ರೀ ಕೃಷ್ಣ ದೇವರಾಯರ ರಾಜ್ಯಾಭಿಷೇಕವನ್ನು ಪುನಃ ಆಯೋಜಿಸಲಾಗಿದೆ. ನಮ್ಮ ಸಮಸ್ತ ವಿಜಯನಗರ ವಾಸಿಗಳಿಗೆ ಗೌರವ ಪಡುವಂತಹ ಸಂದರ್ಭ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಗೌರವಶಾಲಿ ಪರಂಪರೆಯನ್ನು ನಿರಂತರ ಮಾಡುತ್ತಾರೆ. ಇದೊಂದು ಸಾಧಾರಣ ಪೇಟವಲ್ಲ. ಇದನ್ನು ಧರಿಸಿದವರು ರಾಜವಂಶದ ಮಹಾನಾಯಕರಾಗಿದ್ದಾರೆ. ಅವರನ್ನು ಎಲ್ಲೂ ಯಾವತ್ತಿಗೂ ಯಾವುದೇ ಯುದ್ಧದಲ್ಲಿ ಪರಾಜಿತಗೊಳಿಸಲಾಗಿಲ್ಲ. ಇದನ್ನು ಧಾರಣೆ ಮಾಡಿದವರು ಅತ್ಯಂತ ಭಾಗ್ಯಶಾಲಿ, ಸಮಸ್ತ ವೈಭವದ ಸಂಪನ್ನ ಮತ್ತು ಸುಯೋಗಿತ ಶಾಸಕರಾಗಿದ್ದಾರೆ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಇದೇ ಪರಂಪರೆಯನ್ನು ಭವಿಷ್ಯದೆಡೆಗೆ ಕೊಂಡೊಯ್ಯಲಿದ್ದಾರೆ. ಆ ಪೇಟವನ್ನು ರಾಜ ದರ್ಬಾರಿಗೆ ಅತ್ಯಂತ ಗೌರವದಿಂದ ಪ್ರಸ್ತುತಪಡಿಸಿ.
ನಾವು ಮಹಾಮಂತ್ರಿ ತಿಮ್ಮರಸರಲ್ಲಿ ಅನುರೋಧಿಸುತ್ತೇವೆ. ಈ ಪೇಟ ಮಹಾರಾಜರ ಶಿರದ ಮೇಲೆ ಸುಶೋಭಿತಗೊಳಿಸುವಂತಹ ಶುಭ ಕಾರ್ಯ ಸಂಪನ್ನ ಮಾಡಲೆಂದು. ಮಹಾರಾಜ, ಮಹಾರಾಜ, ನಾವು ಈ ಶುಭ ಕಾರ್ಯಕ್ಕೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲಿವರೆಗೆ ನಾವು ಪ್ರಾರ್ಥನೆ ಮಾಡುತ್ತೇವೆಯೋ ಅಲ್ಲಿವರೆಗೆ ನೀವೆಲ್ಲರೂ ನಿಮ್ಮ ನೇತ್ರವನ್ನು ಮುಚ್ಚಿಕೊಳ್ಳಿ. ಓಂ ನೀವೆಲ್ಲರೂ ನಿಮ್ಮ ನೇತ್ರವನ್ನು ತೆರೆಯಬಹುದು. ಆಚಾರ್ಯರೇ, ಹೇ ಭಗವಂತ, ಈ ಪೇಟ ಎಲ್ಲಿ ಮಾಯವಾಯ್ತು? ಮಂತ್ರಿವರ್ಯ, ಅದು ಮಹಾರಾಜ. ನೀವು ವಿಚಲಿತರಾದಂತೆ ಪ್ರತೀತಿ ಆಗ್ತಿದೆ. ಏನ್ ವಿಷಯ? ಇಲ್ಲ ಮಹಾರಾಜ, ನಾವು ಆಚಾರ್ಯರಲ್ಲಿ ಕೇಳ್ತಿದ್ವಿ ಪೇಟ ಎಲ್ಲಿದೆ ಎಂದು. ಪೇಟ ನಿಮ್ಮ ಕೈಯಲ್ಲೇ ಇದೆ ಮಂತ್ರಿವರ್ಯ. ಇದಲ್ಲ ಮಹಾರಾಜ, ತಾತಾಶ್ರೀಯ ಪೇಟ. ತಾತಾಶ್ರೀಯ ಪೇಟ. ತಾತಾಶ್ರೀಯ ಪೇಟ ಎಲ್ಲಿದೆ? ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ನನ್ನ ಪ್ರಶ್ನೆಗೆ ನೀವು ಪ್ರಶ್ನೆನೇ ಕೇಳ್ತಿದ್ದಾರೆ. ತಾತಾಶ್ರೀಯ ಪೇಟ ಎಲ್ಲಿದೆ ಅಂತ ಕೇಳ್ತಿರೋದು. ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ಎಲ್ಲೋಯ್ತು ಪೇಟ? ಈಗಷ್ಟೇ ಇಲ್ಲೇ ಇತ್ತು. ಪೇಟ ಎಲ್ಲೋಯ್ತು? ತಾತಾಶ್ರೀಯದ್ದು. ಆ ಪೇಟ ನಮ್ಮ ತಾತಾಶ್ರೀಯದ್ದು. ಆ ಪವಿತ್ರ ಪೇಟ ನಮ್ಮ ವಂಶಸ್ಥರದ್ದು. ಒಂದ್ ವೇಳೆ ಪೇಟ ಸಿಗದೆ ಹೋದರೆ ನಾವು ಕ್ರೋಧಿತರಾಗ್ತೇವೆ, ದಂಡನೆ ನೀಡ್ತೇವೆ ನಿಮ್ಮೆಲ್ರಿಗೂ. ಪೇಟ ಹುಡುಕಿ. ನಾನು ಹುಡುಕ್ತೀನಿ. ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲೋಯ್ತು? ಮಹಾರಾಜ, ಪೇಟ ಸಿಕ್ಬಿಡ್ತು. ಪೇಟ ಸಿಕ್ಬಿಡ್ತು ಮಹಾರಾಜ. ಈಶ್ವರ, ನೀನೇ ರಕ್ಷಕ. ಧನ್ಯವಾದ. ಆದ್ರೆ ಮಹಾರಾಜರು ಸಿಂಹಾಸನದ ಹಿಂದೆ ನೋಡದೆ ಮರ್ತಿದ್ರು. ಹಾ, ಹೌದು. ಸಿಂಹಾಸನದ ಹಿಂದೆ? ತಾತಾಶ್ರೀಯ ಪೇಟ ಸಿಂಹಾಸನದ ಹಿಂದೆ ಹೇಗೋಯ್ತು ಪಂಡಿತ ರಾಮಕೃಷ್ಣ? ಬಿದ್ದಿರಬಹುದು ಪ್ರಭು. ನಮ್ಮ ಆಚಾರ್ಯರು ಸ್ವಲ್ಪ ವಯಸ್ಸಾದ ವ್ಯಕ್ತಿ. ಈಗ್ಲೂ ನೋಡಿ, ಭಯಕ್ಕೆ ಕೈ ಹೇಗೆ ಗಡಗಡ ಅಂತ ನಡುಗ್ತಿದೆ. ಹಾ, ಸಂಭವತಃ ಗುರುವರ್ಯರ ಕೈಯಿಂದ ಬಿದ್ದಿರಬಹುದು. ಕಂಪನದ ಕಾರಣ. ಆಗೋದಾಯ್ತು ಮಹಾರಾಜ. ಈಗ ನಾವು ಈ ಸಮಾರಂಭ ಪ್ರಾರಂಭ ಮಾಡೋಣ. ಅವಶ್ಯ, ಅವಶ್ಯ ಆಚಾರ್ಯರೇ. ಹೇಳಿ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ.
ನಮ್ಮ ವಿಶೇಷ ಸಲಹೆಗಾರರಿಗಾಗಿ ಒಂದು ವಿಶೇಷ ಉಡುಗೊರೆ. ಧನ್ಯವಾದ ಮಹಾರಾಜ. ಮಹಾರಾಜ, ಆಶ್ಚರ್ಯದ ವಿಷಯ ಏನಂದ್ರೆ ನನ್ನ ದೃಷ್ಟಿ ನಿಮ್ಮ ಅಂಗೈ ಮೇಲೆ ಹೋಯ್ತು. ಮತ್ತೆ ನಾನ್ ಕಂಡೆ ನಿಮ್ಮ ಅಂಗೈ ಮೇಲೆ ಕೂದ್ಲೇ ಇಲ್ಲ. ಅಂಗೈ ಮೇಲೆ ಕೂದ್ಲಿಲ್ವಾ? ಇದರ ಅರ್ಥ ಏನು ಪಂಡಿತ ರಾಮಕೃಷ್ಣ? ಅದೇನೇ ಮಹಾರಾಜ, ನೀವು ಮಹಾನ್ ದಾನವೀರ ಎಂಬುದು. ನಿಮಗಿಂತ ಮಹಾನ್ ದಾನವೀರ ಈ ವಿಶ್ವದಲ್ಲಿ ಬೇರೆ ಯಾರೂ ಇಲ್ಲ. ನೀವೆಂಥ ದಾನವೀರ ಅಂದ್ರೆ ದಾನ ಮಾಡಿ ಮಾಡಿ ಕೈ ಗಟ್ಟಿಯಾಗೋದಲ್ದೆ ನಿಮ್ಮ ಅಂಗೈ ಮೇಲೆ ಯಾವ ಕೂದಲು ಶೇಷವೇ ಇಲ್ಲ. ಅದ್ಭುತ ಪಂಡಿತ ರಾಮಕೃಷ್ಣ. ಒಂದು ಕ್ಷಣ, ಇದು ನಿಮ್ಮ ಚತುರತೆಗಾಗಿ. ಪಂಡಿತ ರಾಮಕೃಷ್ಣ, ನಮ್ಮ ಅಂಗೈಯಲ್ಲಿ ಯಾವುದೇ ಕೂದ್ಲಿಲ್ಲ, ಆದ್ರೆ ನಾವು ನೋಡ್ತಿದ್ದೇವೆ ನಿಮ್ಮ ಅಂಗೈಯಲ್ಲೂ ಕೂಡ ಯಾವುದೇ ಕೂದ್ಲಿಲ್ಲ. ಅದ್ ಹೇಗೆ? ಪಂಡಿತ್ ರಾಮಕೃಷ್ಣ, ಇದೇನು ಮಹಾರಾಜರ ಸಮಕ್ಷ ವ್ಯರ್ಥ ಪ್ರಸಂಗ ಪ್ರಸ್ತುತಪಡಿಸ್ತಿದ್ದೀರಿ ನೀವು? ಇಲ್ಲಿ ನೋಡಿ, ನಮ್ಮ ಅಂಗೈಯಲ್ಲೂ ಕೂಡ ಕೂದಲಿಲ್ಲ ನೋಡಿ. ಸತ್ಯವೇ ಗುರುವರ್ಯ. ಮಹಾರಾಜ, ಬಹುಶಃ ಗುರುವರ್ಯ ಮತ್ತೆ ನನ್ನ ಅಂಗೈ ಕೂದಲು ನಿಮ್ಮಿಂದ ದಾನ ಪಡಿತಾ ಪಡಿತಾ ಹೊರಟೋಗಿದೆ. ಏನ್ ಗುರುವರ್ಯ? ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ. ಒಂದು ಕ್ಷಣ, ಇದು ತಗೊಳ್ಳಿ. ಪಂಡಿತ ರಾಮಕೃಷ್ಣ, ಒಂದು ಶಂಕೆ ಇನ್ನು ನಮ್ಮ ಮನಸ್ಸಿನಲ್ಲಿ ಹಾಗೆ ಇದೆ. ಅದು ಏನಂದ್ರೆ, ನಮ್ಮ ಅಂಗೈಯಲ್ಲಿ ನಿಮ್ಮ ಅಂಗೈಯಲ್ಲಿ ಗುರುವರರ ಅಂಗೈಯಲ್ಲಿ ಕೂದ್ಲೇಕಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಉಪಸ್ಥಿತರಿರೋ ಯಾವುದೇ ವ್ಯಕ್ತಿಯ ಅಂಗೈಯಲ್ಲೂ ಕೂಡ ಕೂದ್ಲಿಲ್ಲ. ಅದ್ ಹೇಗೆ? ಮಹಾರಾಜ, ಯಾವ ಜನರಿಗೆ ದಾನ ಸಿಕ್ತೋ ಅವ್ರ ಅಂಗೈ ಕೂದಲು ದಾನ ಪಡಿತಾ ಪಡಿತಾ ಹೊರಟೋಯ್ತು. ಮತ್ ಯಾರಿಗೆ ಸಿಗ್ಲಿಲ್ವೋ ಅವ್ರ ಹೊಟ್ಟೆ ಉರ್ಕೋತಾ ಕೈ ಹೊಸ್ಕೋತಿದ್ರು. ಇದರಿಂದ ಅವ್ರ ಕೂದಲು ಹೊರಟೋಯ್ತು. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಿಮ್ಮ ಸಮಯೋಚಿತ ಬುದ್ಧಿಗೆ ಯಾರು ಸಾಟಿನೇ ಇಲ್ಲ. ಇದು ನಿಮಗಾಗಿ. ಧನ್ಯವಾದ ಮಹಾರಾಜ. ಧನ್ಯವಾದ. ಏನ್ ನೋಡ್ತಾ ಇದ್ದೀರಿ ಗುರುಜಿ? ಇದಕ್ಕೆ ಕೇಳ್ತಾರೆ ಬುದ್ಧಿ. ಪಂಡಿತ್ ರಾಮಕೃಷ್ಣನಿಗೆ ನಿಮ್ಗಿಂತ ಅಧಿಕ ಉಡುಗೊರೆ ಪ್ರಾಪ್ತಿ ಆಯ್ತು. ಇಂದು ಮತ್ತೆ ನಾವು ಪಂಡಿತ ರಾಮಕೃಷ್ಣರ ಬುದ್ಧಿವಂತಿಕೆಯನ್ನು ಪ್ರಶಂಸೆ ಮಾಡಬೇಕು. ಒಂದು ವೇಳೆ ಇವರು ಇಲ್ದಿದ್ರೆ ನಮ್ಮ ತಾತಶ್ರೀ ಅವರ ಪವಿತ್ರವಾದ ಪೇಟ ನಮ್ಮ ಶಿರದ ಮೇಲೆ ಶೋಭಿತವಾಗುತ್ತಿರಲಿಲ್ಲ. ಪಂಡಿತ ರಾಮಕೃಷ್ಣರೇ ಇಂದು ನಮ್ಮ ಪೇಟವನ್ನು ಹುಡುಕಿದ್ದಾರೆ. ನಾವು ಸದಾ ನೋಡಿದ್ದೇವೆ. ಯಾವಾಗ್ಲಾದ್ರೂ ನಾವು ಇಲ್ಲ ವಿಜಯನಗರ ರಾಜ ಯಾವುದಾದ್ರೂ ತೊಂದರೆಯಲ್ಲಿದ್ದರೆ ಪಂಡಿತ ರಾಮಕೃಷ್ಣರು ಆಗ ಅತಿ ಶೀಘ್ರ ಅದಕ್ಕೆ ಪರಿಹಾರ ಕಂಡುಹಿಡಿದಿದ್ದಾರೆ. ಪಂಡಿತ ರಾಮಕೃಷ್ಣ, ಧನ್ಯವಾದ. ರಾಮ, ಈ ರಾಮನಿಗೇನಾದ್ರೂ ಮಾಡಲೇಬೇಕು. ಯಾವಾಗಲೂ ನಮ್ಮ ಕಾಲಿನವರೆಗೆ ಬಂದಿರುವ ಸಂಪತ್ತನ್ನ ಕೈಯಿಂದ ಕಿತ್ತುಕೊಳ್ಳುತ್ತಾನೆ. ನೋಡಿಕೊಳ್ಳುತ್ತೇವೆ ನಾವು ನಿಮ್ಮನ್ನ ಪಂಡಿತ ರಾಮಕೃಷ್ಣ. ಮಹಾರಾಜ, ಇಂದಿನ ಸಮಾರಂಭದಲ್ಲಿ ವಿಸ್ಮಯದಂತಹ ಒಂದು ಅದ್ಭುತ ಕಾರ್ಯಕ್ರಮ ಪ್ರಸ್ತುತಪಡಿಸುವುದಕ್ಕೆ ಅನುಮತಿ ಕೋರುತ್ತೇವೆ. ಮತ್ತವರೇ ಪೋರ್ಚುಗಲ್ನ ಪ್ರಸಿದ್ಧ ಜಾದೂಗಾರ. ಅವಶ್ಯ ಮಂತ್ರಿವರ್ಯ, ಅನುಮತಿ ಇದೆ. ಅವರನ್ನು ಒಳಗೆ ಬರ ಹೇಳಿ. ಮಹಾರಾಜ, ಈ ಪೆಟ್ಟಿಗೆ ಇಲ್ಲೇನ್ ಮಾಡ್ತಿದೆ?
ಏನಿದು, ಏನಾಗುತ್ತಿದೆ? ಅದ್ಭುತ ಜಾದೂಗಾರ ಮಹೋದಯ. ಪ್ರಣಾಮಗಳು ಮಹಾರಾಜ್. ಎಲ್ಲವೂ ಮೋಸ. ಇಲ್ಲಿ ನೋಡು, ಮತ್ತೊಬ್ಬ ಬಂದ ಮಹಾರಾಜರ ಖಜಾನೆ ಲೂಟಿ ಮಾಡೋಕೆ. ಈಗ ಪೆಟ್ಟಿಗೆಯಿಂದ ಪಾರಿವಾಳ ಮೊಲ ಹೊರಗೆ ತೆಗಿತಾನೆ, ಮತ್ತೆ ಸ್ವರ್ಣ ಮುದ್ರೆ ತೆಗೆದುಕೊಂಡು ಹೋಗುತ್ತಾನೆ. ಕೇವಲ ನಾವೇ ವಂಚಿತರಾಗುತ್ತಿದ್ದೀವಿ. ಮಹಾರಾಜ್, ನನ್ನ ಹೆಸರು ಮಾರ್ಕಸ್ ಡೆ ಪಂಪಡೋರ್. ನಾನು ಪೋರ್ಚುಗಲ್ನಿಂದ ನಿಮ್ಮನ್ನು ನೋಡಲು ಬಂದಿದ್ದೇನೆ. ಇದೆಂತ ಹೆಸರು? ಅಯ್ಯೋ ಮೂರ್ಖ, ಅಪಡಂ ಪಪಡಂ ಅಲ್ಲ, ಮಾರ್ಚಿಸ್ ದೆ ಅಪಾದಂ ಇವರ ಹೆಸರು. ಸ್ಟುಪಿಡ್ ಓಲ್ಡ್ ಮ್ಯಾನ್, ನಿನ್ಗೆ ಅರ್ಥ ಆಗಲ್ಲ. ಇಟ್ಸ್ ಮಾರ್ಕಸ್ ಡೆ ಪಂಪಡೋರ್. ನೀವು ನನ್ನನ್ನ ಖಂಡಿತ ಸರಿಯಾಗಿ ಗುರುತಿಸಿದಿರಿ. ನಾವೇ ಆಚಾರ್ಯ ತಥಾಚಾರ್ಯ. ಸ್ಟುಪಿಡ್. ಖಂಡಿತವಾಗ್ಲು ನಾವೇ ರಾಜ್ಯದ ಎಲ್ಲರಿಗಿಂತಲೂ. ಈಗ ನೀವು ನನ್ನನ್ನ ಯಾವ ಶಬ್ದದಿಂದ ಸಂಬೋಧಿಸಿದಿರಿ? ಸ್ಟುಪಿಡ್. ನಾವೇ ರಾಜ್ಯದ ಅತ್ಯಂತ ಸತ್ಪುರುಷ ಮಾಚಿಸ್ ಜಿ. ಫುಲಿಶ್ ಇಂಡಿಯನ್. ಇಟ್ಸ್ ಮಾರ್ಕಸ್ ಡೆ ಪಂಪಡೋರ್. ಮಾರ್ಚಿಸ್ ಅಪದಂ. ಮಾರ್ಚಿಸ್ ಅಪದಂ ಪಪದಂ. ಮಾರ್ಚಿಸ್ ಅಪದಂ ಪಪದಂ ಪಪದಂ. ಪಪದಂ. ಮಾರ್ಚಿಸ್ ಅಪದಂ ಪಪದಂ. ನೋ 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 ನೋ, ಇದು ಮುಗ್ಧ ಬೆಕ್ಕು, ಏನು ಮಾಡಲ್ಲ. ಇದನ್ನ ಸರಿಯಾಗಿ ನೋಡಿಕೊಳ್ಳಿ. ನಮಗೆ ಬೆಕ್ಕು ಕಂಡ್ರೆ ಆಗಲ್ಲ. ಅದು ಬಿಡಿ ಜಾದೂಗಾರ ಮಹೋದಯ, ನೀವು ನಿಮ್ಮ ಜಾದೂ ಆರಂಭ ಮಾಡಿ. ನಾವು ಅತ್ಯಂತ ಉತ್ಸುಕರಾಗಿದ್ದೇವೆ ನೋಡೋಕೆ ನೀವೇನ್ ಜಾದೂ ಮಾಡ್ತೀರಾ ಅಂತ. ನಿಮ್ಮ ಆಜ್ಞೆ ಮಹಾರಾಜ್. ಈ ಕರವಸ್ತ್ರ ಎಲ್ಲಿ ಹೋಯ್ತು ಜಾದೂಗಾರ ಮಹೋದಯ? ಏನು? ನಾವೇ? ಹ? ಕ್ಷಮೆ ಕೇಳುತ್ತೀವಿ ಮಹಾರಾಜ. ಇದೆಂತ ಜಾದು ಮಹಾರಾಜ? ಇಂಥ ಜಾದುವನ್ನ ನಮ್ಮ ವಿಜಯನಗರದ ಮಾರ್ಗದಲ್ಲಿ ಪ್ರತಿದಿನ ಜಾದು ಪ್ರದರ್ಶಿತವಾಗುತ್ತದೆ. ಇದರಲ್ಲಿ ಏನು ವಿಶೇಷತೆ ಇದೆ? ಏನೂ ಇಲ್ಲ. ಸರಿ ಮಹಾರಾಜ್, ನಾನಿಂದು ನಿಮ್ಮೆದುರು ಎಂಥ ಜಾದು ಮಾಡ್ತೇನೆ ಅಂದ್ರೆ ನನ್ನ ಸರ್ವಶ್ರೇಷ್ಠ ಜಾದು. ನೀವು ನೋಡ ಬಯಸ್ತೀರಾ? ಅವಶ್ಯ 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 ನೋಡ ಬಯಸುತ್ತಾರೆ. ಸರಿ, ಇದು ನನ್ನ ಸರ್ವಶ್ರೇಷ್ಠ ಜಾದು ಮಹಾರಾಜ್. ಆದ್ರೆ ನಾನು ಮಾತ್ರ ಹೇಳಕ್ ಬಯಸ್ತೇನೆ, ಜಾದು ನೋಡ್ಬೇಕಾದ್ರೆ ಯಾರಾದ್ರೂ ವಿಚಲಿತರಾಗ್ತಾರೆ.
ನಿಮ್ಮಲ್ಲಿ ನಿವೇದನೆ, ಕೃಪೆ ಮಾಡಿ ನೀವು ಕ್ರೋಧಿತರಾಗಬಾರ್ದು. ಅನುಮತಿ ಇದೆ. ಸರಿ, ಎಂದು ಆಗದಿರುವುದು ಇಂದಾಗುತ್ತದೆ. ಅರೆ ವಾ, ಅಂಥ ಯಾವ ಜಾದೂ ಇರ್ಬೋದು ಯಾರು ಮಾಡಕ್ಕಾಗದೇ ಇರೋ ಅಂಥದ್ದು? ಇದು ನನ್ನ ಜಾದುವಿನ ವಿದ್ಯೆಯ ಸರ್ವಶ್ರೇಷ್ಠ ಉದಾಹರಣೆ. ಇದು ಸ್ವಯಂ ನಿಮ್ಮ ಕಣ್ಣಾರೆ ನೋಡುತ್ತೀರಾ. ನೆನಪಿರಲಿ, ಎಲ್ಲವೂ ಮೋಸ. ಎಲ್ಲವೂ ಮೋಸ ಅಂತೆ. ಗೊತ್ತಿಲ್ಲ ಅದು ಯಾವ ಪ್ರದರ್ಶನ ಮಾಡ್ತಾನೆ ಅಂತ ಈ ಮಾಚಿಸ್. ನೀವು ನೋಡ್ತೀರಾ? ಹಾ, ನೋಡಬೇಕು. ತೋರಿಸಿ ಬನ್ನಿ, ತೋರಿಸಿ. ನನ್ನ ಕಣ್ಣನೆ ನೋಡು. ನಾವ್ಯಾಕೆ ನೋಡಬೇಕು? ನೋಡು. ಸರಿಯಾಗಿದೆಯಲ್ಲ? ಸರಿಯಾಗಿ ನೋಡು. ನೋಡ್ತಾನೆ ಇರು. ಗುರುಜಿ, ಓ ಗುರುಜಿ, ಅಯ್ಯೋ ಗುರುಜಿ, ಸುಮ್ಮನೆ ನಿಂತ್ಕೊಳ್ಳಿ ಗುರುಜಿ. ಅಯ್ಯೋ ಗುರುವರ್ಯ, ಏನ್ ಮಾಡ್ತಿದ್ದೀರಿ ನೀವು? ನಿನ್ನ ಹೆಸರೇನು? ನನ್ನ ಹೆಸರು ಮಣಿ. ನನ್ನ ಕಣ್ಣನೆ ನೋಡು. ಹೌದಾ? ನೋಡ್ತಾನೆ ಇರು. ನನ್ನ ಬೇಕು. ಮಹಾರಾಜ, ಇದೆಲ್ಲ ಏನು? ಗುರುವರ್ಯ, ನೀವು ಈ ಮಹೋದಯನ ಸರ್ವಶ್ರೇಷ್ಠ ಜಾದು ನೋಡಕ್ ಬಯಸಿದ್ರಲ್ವಾ? ಒಮ್ಮೆ ನೋಡಿ ಏನಿಟ್ಟಿದ್ದಾರೆ ಅವ್ರು ನಿಮ್ ಕೈಯಲ್ಲಿ ಅಂತ. ಅಯ್ಯಯ್ಯೋ, ಇದೇನೋ? ಮ್ಯಾಚಸ್, ಬನ್ನಿ ಹಿಡ್ಕೊ ಬನ್ನಿ. ಹೇ ಭಗವಂತ, ವಾ, ನಾವಿಂತ ಜಾದುಗಾರನ ನೋಡಲೇ ಇರ್ಲಿಲ್ಲ. ಅದ್ಭುತ. ಏ ಹುಡ್ಗ, ಬಾಯ್ಲಿ. ನನ್ನ ಕಣ್ಣನೆ ನೋಡು. ಇಲ್ಲಿ ನೋಡಿ ಮಹಾರಾಜ, ಇಲ್ಲಿ ನೋಡಿ. ಈ ದುಷ್ಟತನದಿಂದ ದುಷ್ಟ ಕೆಲಸವನ್ನೇ ಮಾಡುತ್ತಿದ್ದಾನೆ ಮಹಾರಾಜ. ಮಹಾರಾಜ, ಇದು ಮಾರ್ಚಿಸ್ ಪೆಪ್ಪದಂ. ಸಾಕು ಮಾಡು ಇದನ್ನು. ಏನು? ಅಯ್ಯೋ ಭಗವಂತ, ಏ ಬಾಲಕ ನಿಂತ್ಕೋ. ಅಯ್ಯೋ ಭಗವಂತ, ಅಯ್ಯಯ್ಯೋ. ಗುರುವರ್ಯ, ಬಾಲಕ ಅವನು, ಆರಾಮಾಗಿರಿ ಗುರುವರ್ಯ. ಮಹಾರಾಜ, ಅಯ್ಯೋ ಭಗವಂತ, ಮಹಾರಾಜ, ನಮ್ಮ ರಕ್ಷಣೆ ಮಾಡಿ. ಅಯ್ಯೋ, ಸತ್ತು, ಅಯ್ಯೋ, ನಾವು ಸತ್ತು. ಮಾರ್ಚಿಸ್. ಅಯ್ಯೋ ಜಾದೂಗಾರ ಮಹೋದಯ, ಸಾಕು ಮಾಡಿ. ನಕ್ಕು ಹೊಟ್ಟೆ ಹುಣ್ಣಾಗ್ತಿದೆ. ನಿಲ್ಸಿ. ಬಾರಿಸ್ತೀನಿ ನಿನ್ನ.
ಮಹಾರಾಜ. ನಾನಿಲ್ಲೇನ್ ಮಾಡ್ತಿದ್ದೀನಿ ಮಹಾರಾಜ? ಮಹಾರಾಜ, ಇದನ್ನ ಸ್ವೀಕಾರ ಮಾಡಲೇಬೇಕು. ಸನ್ಮೋಹ ಕ್ರಿಯೆಯ ಅದ್ಭುತವಾದ ಪ್ರದರ್ಶನವಾಗಿತ್ತು. ಹೌದು ಗುರುವರ್ಯ, ಜಾದೂಗರ ನಿಮ್ಮನ್ನ ಮತ್ತೆ ಮಣಿನ ಹೇಗೆ ವಶಪಡಿಸ್ಕೊಂಡಿದ್ರು? ಮಹಾರಾಜ್, ಇದು ನನ್ನ ಸರ್ವಶ್ರೇಷ್ಠ ಜಾದು ಆಗಿತ್ತು, ಸಂಮೋಹನ. ಇದರಿಂದ ನಾನು ಯಾರ ಹತ್ರ ಏನ್ ಬೇಕಾದ್ರೂ ಮಾಡಿಸಬಲ್ಲೆ. ಮತ್ತವನಿಗೆ ಏನೂ ಗೊತ್ತಾಗೋದಿಲ್ಲ. ಮಂತ್ರಿವರ್ಯ, ಮಹಾರಾಜ, ಜಾದುಗಾರ ಮಹೋದಯನಿಗೆ ಸೂಕ್ತವಾದ ಉಡುಗೊರೆಯನ್ನು ನೀಡಿರಿ. ಫುಲಿಶ್ ಇಂಡಿಯನ್ಸ್, ಜಾದುಗಾರ ಅಂತ ತಿಳ್ಕೊಂಡಿದ್ದಾರೆ. ಇದೆಲ್ಲವೂ ಮೋಸ. ನನ್ನ ವಾಸ್ತವಿಕ ಪುರಸ್ಕಾರ ಈ ಪೇಟ ಕದಾಗ ಮಹಾರಾಜ್. ಈ ಪೇಟ ಕದೋಗಿ ನಾನು ನಿಮ್ಮ ಮತ್ತು ವಿಜಯನಗರ ರಾಜ್ಯದ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನು ಸಮಾಪ್ತಿ ಮಾಡ್ತೇನೆ. ದಕ್ಷಿಣದ ಎಲ್ಲಕ್ಕಿಂತಲೂ ಶಕ್ತಿಶಾಲಿ ರಾಜ ನಮ್ಮ ದೇಶ ಪೋರ್ಚುಗಲ್ನ ಮುಂದೆ ತಲೆ ಬಾಗಿ ನಿಲ್ಲುತ್ತಾನೆ ಅತಿ ಶೀಘ್ರದಲ್ಲೇ. ಮಾರ್ಚೆಸರವರೇ, ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಮಾರ್ಚೆಸರವರೇ, ನೀವು ನಿಜಕ್ಕೂ ವಿಸ್ಮೃತಿ ಮಾಡುವ ಕಲಾಕಾರರು. ನಿಮ್ಮ ಕಲೆ ಅದ್ಭುತ. ಮಾರ್ಕಿಸ್ ಅಲ್ಲ, ಮಾರ್ಕಸ್. ಅಪದಮರವರೇ, ನಾವು ನಿಮ್ಮಂತ ಮಹಾನ್ ಕಲಾಕಾರನ ಜೊತೆ ಉಚಿತ ವ್ಯವಹಾರ ಮಾಡಲಿಲ್ಲ. ಅದಕ್ಕಾಗಿ ಲಜ್ಜಿತರು ನಾವು. ನೋ ಪ್ರಾಬ್ಲಮ್ಸ್. ಫುಲಿಶ್ ಇಂಡಿಯನ್ಸ್. ಈ ಮುದಿಗೆ ಏನಾಗಿದೆ? ಎಷ್ಟು ಪ್ರಶಂಸೆ ಯಾಕೆ ಮಾಡ್ತಿದ್ದಾನೆ? ಈ ಮುದಿಯ ಸ್ವಯಂ ಯಾರನ್ನು ಪ್ರಶಂಸೆ ಮಾಡೋನೇ ಅಲ್ವಲ್ಲ. ಅದು ನಾವು ಬಯಸುತ್ತೇವೆ ನೀವು ನಮ್ಮ ನಿವಾಸಕ್ಕೆ ಬಂದು ಸಂಧ್ಯಾಕಾಲದ ಭೋಜನವನ್ನು ನಮ್ಮ ಜೊತೆ ಗ್ರಹಣ ಮಾಡಿ ಅನ್ನೋದು. ಗುರುವರೆಯ ವಿಶಾಲ ಹೃದಯತೆ, ಅತಿಥಿ ಸತ್ಕಾರ ತೋರ್ತಿದಾರಲ್ಲ, ಏನು ಅರ್ಥನೇ ಆಗ್ತಿಲ್ಲ ನನಗೆ. ಒಂದು ಸಲ ಇವನು ನಮ್ಮ ವಶಕ್ಕೆ ಸಿಕ್ಕಿ ಹಾಕಿಕೊಳ್ಳಲಿ, ನಂತರ ಇವನನ್ನು ರಾಮನ ವಿರುದ್ಧ ಉಪಯೋಗಿಸಿಕೊಳ್ಳುತ್ತೇನೆ, ಮತ್ತೆ ರಾಮನ ಜೀವನಕ್ಕೆ ಬೆಂಕಿ ಹಚ್ಚುತ್ತೇನೆ. ನೀವು ಇಂಡಿಯನ್ಸ್ ನಿಜವಾಗಿಯೂ ಮೂರ್ಖರು. ನಾನು ನಿನ್ನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಕೃಷ್ಣ ದೇವರಾಯರ ಪೇಟವನ್ನು ನಿನ್ನಿಂದಲೇ ಕಳ್ಳತನ ಮಾಡಿಸುತ್ತೇನೆ. ಯು ಓಲ್ಡ್ ಮ್ಯಾನ್, ನೀನಾಗ್ತೀಯ ನನ್ನ ಅಸ್ತ್ರ ಮತ್ತೆ ಕದಿತೀಯ ಮಹಾರಾಜರ ಪೇಟ. ಅದರಿಂದ ಚೂರ್ ಚೂರಾಗತ್ತೆ ನಿಮ್ಮ ವಿಜಯನಗರದ ಆತ್ಮಗೌರವ. ಎಲ್ಲವೂ ಮೋಸ. ನಿಮ್ಮ ಕಿಂಗ್ಡಮ್ ಅನ್ನು ಪೋರ್ಚುಗಲ್ರ ಪಾದಕ್ಕೆ ಅರ್ಪಿಸುತ್ತೇನೆ. ನೀನಾಗ್ತೀಯ ಮೊದಲ ಮೆಟ್ಟಿಲು. ಏಕೆಂದರೆ ನನ್ನ ಮುಂದಿನ ಬೇಟೆಯಾಗುತ್ತಾರೆ ನಿಮ್ಮ ಮಹಾರಾಜ. ಅವರನ್ನು ನನ್ನ ವಶ ಮಾಡ್ಕೋತೇನೆ ಮತ್ತೆ ಮಾಡ್ತೇನೆ ಪೂರ್ತಿ ರಾಜ್ಯವನ್ನು ಫುಲಿಶ್.